ಮಗಳೇ ಎಷ್ಟೊತ್ತು ಅಂತ ಕಾಯ್ಕೊಂಡು ನಿಂತ್ಕತಿಯ ಬಾ ಬೇವರ್ಸಿ ನನ್ನ ಮಗ ಮ್ಯಾನೇಜರ್ ಏನು ಬರಂಗೆ ಕಾಣೆ ನನಗೆ ಯಾಕೋನುವೆ ಅವ್ನು ಬಂದು ಬಿಡಿಸ್ಕೊಂಡು ಹೋಯ್ತಾನ ಇಲ್ವಾ ಅನ್ನೋದೇ ನೀವು ಡೌಟು ನಂಗಂತೂ ಬೊತ್ತನ ಬರೋಕ್ಕಿಲ್ವಾ ಒಂದೂ ಅರ್ಥ ಆಯ್ತಿಲ್ಲ ನಂಗಂತೂ ಅದೇನು ಬೊತ್ತನೋ ಅದು ಏನು ಬರೋಕ್ಕಿಲ್ವೋ ಹೋಗತ್ತಾಗೆ ಸುಮ್ಮನೆ ಹಿಂದೆನೇ ಬತ್ತಾನೆ ಅಲ್ಲ ಕಣಮ್ಮಿ ವಾರ ಆಗ್ಲಿಲ್ವಾ ನಾವಿಲ್ಲ ಬಂದು ವಾರ ಆದ್ರೂ ಡಬ್ಬ ನನ್ನ ಮಗ ಬಂದು ಕ್ಯಾರೆ ಅಂತನೂ ಬಿಡ್ಸ್ಕೊಂಡೋಗಿಲ್ವಲ್ಲ ಏನಂತ ಬೊಗಳ್ದೆ ನೀನು ಹಿಂಗೆ ಬಂದ್ಬಿಡ್ತಾನೆ ಬಾಮ ಹಿಂಗೆ ಬಂದ್ಬಿಡ್ತಾನೆ ಬಾಮ ಅಂತ ಹೇಳಿ ನೀನಂತೂ ಅಯ್ಯೋ ಹೋಗತ್ತಾಗೆ ಬಂದಿರಿ ಬೇವರ್ಸಿ ಬಾಳ್ದಂಗೆ ಆಯ್ತು ಅಮ್ಮ ನಿಂಗೆ ಬೇರೆ ಯಾರನ್ನ ಪರಿಚಯ ಅವರ ನಿಂಗೆ ನಮ್ಮನ್ನು ಬಿಡಿಸ್ಕೊಂಡು ಹೋಗ ಅಂತಾರು ಯಾರನ್ನ ಅವ್ರ ನಿಂಗೆ ಅಂದರೆ ಹಿಂಗೆ ಫೋನ್ ಹಾಕಿದ ತಕ್ಷಣ ಬಿಡಿಸ್ಕೊಂಡು ಹೋಯ್ತಾರ ಈ ಪೊಲೀಸ್ ಅಮ್ಮಂತಾಗ ಫೋನ್ ಮಾಡ್ಬಿಡ್ತಾನೆ ನಾವೇನೇ ನೀವು ಪೊಲೀಸರ್ತ ಫೋನ್ ಇಸ್ಕೊಂಡು ಮ್ಯಾನೇಜರ್ಗೊಂದು ಫೋನ್ ಹಾಕನೇನಮ್ಮ ಹಿಂಗೆ ಫೋನ್ ಮಾಡಿ ಸರ್ ನಮ್ಮನ್ನು ಬಿಡಿಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಮುದುಕಿಗೆ ಏನೋ ಮಾಡಿದ್ದೀವಿ ಅಂತ ಹಾಕ್ಕೊಟ್ಬಿಟ್ಟು ಎಂಥ ಕೆಲಸ ಮಾಡ್ಬಿಡ್ಲು ಕಣಮ್ಮ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ದಿರೋದೆಲ್ಲ ಮಾಡ್ಬಿಡ್ತು ಮುದುಕಿ ಅಮ್ಮ ಇವಾಗ ಏನು ಮಾಡೋದು ಹೇಳಿ ಇವಾಗ ಫೋನ್ ಹಾಕದ ಏನು ಮಾಡೋದು ಫೋನ್ ಹಾಕಿದ್ರೆ ಕರ್ಕೊಂಡೋಯ್ತಾನ ಬಂದು ಇನ್ನೇನು ಮಾಡೋಕ್ಕಾಯ್ತದೆ ನೋಡು ಈಗ ನಿನ್ನ ಮ್ಯಾನೇಜರು ಫೋನ್ ಹಾಕು ಪೊಲೀಸ್ ಇಸ್ಕೊಂಡು ನಮ್ಮನ್ನು ಕರ್ಕೊಂಡೋಗಿ ಬಾ ಅಂತ ಫೋನ್ ಹಾಕು ಆಮೇಲೆ ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ಏನಾರ ಒಂದು ಪಿಲನ್ ಮಾಡೋಣ ಕಂಪ್ಲೇಂಟ್ ವಾಪಸ್ ತಗೊಂಡು ಅಯ್ಯೋ ಆ ಮುದುಕಿ ಏನು ಹೇಳ್ತಾಳೆ ಅದನ್ನು ಕೇಳಬೇಕು ಇಲ್ಲ ಅಂದರೆ ಕೋರ್ಟು ಕೇಸು ಕಚೇರಿ ಅಂತ ಹೇಳ್ಬಿಟ್ಟು ಅಲ್ಲಿಯಾಕಾಯ್ತದ ಮಗಳೇ ಸೊಳ್ಳೆ ಸೊಳ್ಳಿ ಬೇರೆ ಶಾನೆ ಮನೆ ಕಳಕ್ಕಾಗಕ್ಕಿಲ್ಲ ಇಲ್ಲಿ ಬಾತ್ರೂಮ್ ಸರಿಯಾಗಿಲ್ಲ ಈ ಬಾಳ್ಗಿನೂ ಏನಾಯ್ತದೋ ಆಗಲಿ ನೋಡಿ ಪೊಲೀಸರನ್ನ ಯಾರನ್ನ ಬಂದರೆ ಕರೆದ್ಬಿಟ್ಟು ಒಂದು ಫೋನ್ ಹಾಕ್ಸ್ಬಿಡೋಣ ಸಾ 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 ಏನ್ ರಾಮ ನಿಮ್ದು ಗೋಳು ಅಮ್ಮ ಮಗಳದು ಯಾವಾಗೂ ಇದ್ದಿದ್ದೇನೆ ಗೋಳು ಏನ್ ಗೋಳು ಸಾ ಅದು ಸಾ ನನ್ನ ಗಂಡನ ಯಾರನ್ನ ಫೋನ್ ಹಾಕಿದ್ರ ಸಾ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಯಾರು ಬರ್ಲಿಲ್ವಾ ಸಾ ಯಾರು ಬಂದಿಲ್ಲ ಕಣಮ್ಮ ಯಾರನ್ನ ಬಂದಿದ್ರೆ ಹೇಳ್ತಾ ಇರ್ಲಿಲ್ವಾ ನೀವು ಮಾಡಿರೋ ಕೆಲ್ಸಕ್ಕೆ ಯಾರು ಬರ್ತಾರೆ ಕರ್ಕೊಂಡು ಹೋಗಕ್ಕೆ ಪಾಪ ಆ ಮುದುಕಿಗೆ ಹಂಗೆಲ್ಲ ಅಯ್ಯೋ ಅಂತ ಅನ್ಸ್ಬಿಟ್ಟು ಅದೆಲ್ಲ ಮಾಡಿದ್ರಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ ಸಾ ನಿಮ್ ಕಾಲಿಗೆ ಬೇಕಾದ್ರು ಬೀಳ್ತೀವಿ ಸಾ ದೇವರಣೆಗೂ ತೆಪ್ಪಾಯ್ತು ಸಾ ಯಾಂಗನ ಮಣ್ಣ ಮುನಿಲಿಂದ ಬಿಡಿಸಿ ಸಾ ನಮ್ದು ಜೀವನ ಇನ್ನು ಶಾನೆ ಐತೆ ಇಷ್ಟಕ್ಕೇನೆ ಮುಗಿಸ್ಕೊಳಂಗಿಲ್ಲ ಸಾ ನಾವು ಇನ್ನು ಶಾನೆ ಐತೆ ಸಾ ನಮ್ದು ಇನ್ನೂ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಸಾ ಯಾಂಗನ ಮಾಡ್ಬಿಟ್ಟು ಫೋನ್ಗಿನ ಹಾಕೊಡಿ ಸಾ ಮ್ಯಾನೇಜರ್ ಫೋನ್ ಹಾಕೊಡಿ ಸಾ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಇಲ್ಲಿಂದ ಹಿಂಗೆ ಬಿಡಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತೀನಿ ಸಾ ಆಗಕ್ಕಿಲ್ಲ ಸಾ ಇದೊಂದೇ ಒಂದು ಸಹಾಯ ಮಾಡಿ ಸಾ ಇನ್ನೊಂದು ಕಿತ ಒಜ್ಜಿ ತಂಟೆಗೆ ಹೋಗಿಲ್ಲ ಸಾ ನಾವು ಸರಿ ಅವ್ರ ಫೋನ್ ನಂಬರ್ ಕೊಡಿ ನಾನೇ ನಿಮ್ಮ ಹೆಸರು ಹೇಳ್ಬಿಟ್ಟು ಮಾತಾಡ್ತೀನಿ ಪೊಲೀಸ್ ಸ್ಟೇಷನ್ ಒಳಗಡೆ ಎಲ್ಲಾನು ಹಂಗೆಲ್ಲಾನು ಫೋನ್ ಎಲ್ಲ ಕೊಡೋಕ್ಕಾಗಲ್ಲ ಸರಿ ನಂಬರ್ ಹೇಳಿ ನಾನು ಮಾತಾಡ್ತೀನಿ ಸರಿ ಸಾ ಹಲೋ ಸರ್ ಇಲ್ಲಿ ನಿಮ್ಮವರು ಏನು ಹೇಳಿ ಹೆಸರು ನಿಮ್ಮದು ಕಮಲ ಅಲ್ವಾ ಸರ್ ಇಲ್ಲಿ ನಿಮ್ಮ ಕಮಲ ಹಂಗೇನೆ ಇನ್ನೊಬ್ರು ಯಾರೋ ಅವ್ರು ಬಂದಿದ್ರಲ್ಲ ಅವ್ರನ್ನ ಬಿಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ನೀವು ಬಂದು ಬಿಡಿಸ್ಕೊಂಡು ಹೋಗ್ತೀರಾ ಅಂತ ಸರ್ ನಾನು ಅರ್ಜೆಂಟ್ ಏನೋ ಕೆಲಸದ ಮೇಲೆ ಹೊರಗಡೆ ಬಂದ್ಬಿಟ್ಟಿದ್ದೆ ಸರ್ ಅದಕ್ಕೆ ನಾನು ಬಿಡಿಸ್ಕೊಂಡು ಹೋಗಿ ಬರಲಿಲ್ಲ ಅಂತ ಹೇಳ್ಬಿಡಿ ಸರ್ ಅವರಿಗೆ ನಾನು ಅರ್ಜೆಂಟಾಗಿ ಸ್ವಲ್ಪ ಕೆಲಸ ಇದೆ ಸರ್ ನನಗೆ ಏನೋ ಎಮರ್ಜೆನ್ಸಿ ಕೆಲಸ ಸರ್ ಅದಕ್ಕೇನೆ ಏನೋ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗೋಕ್ಕೆ ಹೇಳ್ರಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ ನೀವು ಇವಾಗ ಬರೋಕ್ಕಾಗಲ್ವಾ ಇಲ್ಲ ಸರ್ ನಂಗೆ ಸ್ವಲ್ಪ ಕೆಲಸ ಕಾರ್ಯಗಳು ಜಾಸ್ತಿ ಅವೆ ಅವ್ರಿಗೆ ಹೇಳಿ ಬರ್ತಾರಂತೆ ಅವ್ರಿಗೆ ಏನೋ ಕೆಲಸ ಕಾರ್ಯಗಳು ಜಾಸ್ತಿ ಅವಂತೆ ಬಂದು ಬಿಡಿಸ್ಕೊಂಡು ಹೋಗ್ತಾರಂತೆ ಏನಾಗಲ್ಲ ಒಂದೆರಡು ದಿನ ಇರೋ ಕೇಳಿ ಸರ್ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ನಾನು ಅಷ್ಟೊತ್ತಿಗೆ ಬರ್ತೀನಿ ಸಾ ಏನಾದ್ರು ಬಿಡಿಸ್ಕೊಂಡೈತೆ ಅಂತ ಸಾ ಬಂದ್ಬಿಟ್ಟು ಅವ್ನಿಗೆ ಮಾಡೋಕ್ಕೆ ತುಂಬಾ ಕೆಲಸ ಐತಂತೆ ಒಂದೆರಡು ದಿನ ಜೈಲಾಗೆ ಇರಕ್ಕೆ ಹೇಳಿ ಆಮೇಲೆ ನಾನೇ ಬಂದು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ ನೀವು ಯಾರು ಮಾಡಿದ್ದೀರಾ ಅನ್ನಿಸ್ತದೆ ಸಾ ಸ್ಟೆಪ್ ನಂಬರ್ ಮಾಡಿದ್ದೀರಾ ಅಂತ ಅನ್ನಿಸ್ತದೆ ಅವ್ರು ಯಾಕಂಗಂತಾರೆ ನಾನು ಹಿಂಗೆ ಜೈಲ್ಗೆ ಹೋಗ್ಬೇಕಾದ್ರೆ ನೀನು ಹೇಳಿದ್ದೆ ಹಿಂಗೆ ಹಿಂದೆ ನೀನು ಬರ್ತೀನಿ ಅಂತ ಬೇರೆ ಹೇಳಿದ್ರು ಈಗ ನೋಡ್ರೆ ನೀವು ಹಿಂಗೆ ಹೇಳ್ತಾ ಇದ್ರಲ್ಲ ನೀವು ಅಯ್ಯ ಸಾ ಇನ್ನೊಂದು ಕಿತ ಫೋನ್ ಮಾಡಿ ಸಾ ಜೈ ಬೇರೆ ನಂಬರ್ಗೆ ಯಾಕೆ ಫೋನ್ ಮಾಡಲಿ ನಾನು ತಲೆ ಕೆಟ್ಟೈತಾ ಹೌದು ಆಮೇಲೆ ಒಂದು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾವ್ರೆ ಅಂತ ಹೇಳಿದ್ರೆ ಬೇರೆ ನಂಬರ್ ಹೆಂಗಾಗ್ತೈತೆ ಅವ್ರೆ ತಾನೆ ನಿಮ್ದು ತುಂಬಾ ಅತಿ ಆಯ್ತು ಪಾಪ ಹೆಣ್ಮಕ್ಳಲ್ವ ಇಲ್ಲಿ ಕೊರಗ್ತಾವ್ರಲ್ವ ಅಂತ ಹೇಳ್ಬಿಟ್ಟು ಸಹಾಯ ಮಾಡಕ್ ನೋಡಿದ್ರೆ ಇಲ್ದಿರ ಆಟ ಎಲ್ಲ ಆಡ್ತಾ ಇದ್ದೀರಾ ತಪ್ಪು ತಿಳ್ಕೊಬೇಡಿ ಅದು ನಮ್ಗೆ ಸ್ವಲ್ಪ ಟೆನ್ಷನ್ ಸಾ ಅದು ಇಲ್ಲಿದ್ದೀವಲ್ಲ ಜೈಲಾಗಿ ಇರೋಕ್ಕಾಯ್ತಿಲ್ಲ ಸರ್ ನಮಗೆ ಏನು ಆರಾಯ್ತು ಸಹ ಬಂದ್ಬಿಟ್ಟು ಯಾರು ನಮ್ಮನ್ನು ಕ್ಯಾರೆ ಅನ್ನೋರಿಲ್ಲ ಸರ್ ಅದೇ ದಿನ ಒಂದೇ ಅನ್ನ ಸಾರು ಸರ್ ನನಗೂ ಸಾಕಾಗೋಗ್ಬಿಟ್ಟೈತೆ ಸರ್ ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಸರ್ ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದೀನಿ ಸರ್ ಬೇಜಾರು ಮಾಡ್ಕೊಬೇಡಿ ಸರ್ ಅವ್ರೇನ ಫೋನ್ ಹಾಕಿದ್ರೆ ನಮ್ಮನ್ನು ಬಿಡಿಸ್ಕೊಂಡು ಹೋಗಿ ಇನ್ನೊಂದು ಕಿತ ನಾಳಿಕೋ ಇನ್ನೊಂದು ಕಿತ ಅವಾಗನ ಫೋನ್ ಹಾಕ್ಬಿಟ್ಟು ಹೇಳಿ ಸಾ ಆಯ್ತಿಲ್ಲ ಸೈ ಜೈಲಾಗಿರಕ್ಕೆ ಇಲ್ಲಾಂದ್ರೆ ಅಜ್ಜಿನ ಕರ್ಸಿ ಸಾ ಆ ಅಜ್ಜಿನ ಕರ್ಸಿದ್ರೆ ಕಂಪ್ಲೇಂಟ್ ಏನಾರ ವಾಪಸ್ ತಗೋತೀನಿ ಅಂದರೆ ಕಾಲು ಬಿದ್ಬಿಡ್ತೀನಿ ಸಾ ಆ ಅಜ್ಜಿನ ಕರ್ಸಿ ಸಾ ಹೋಗ್ಲಿ ಮಾತಾಡ್ತೀವಿ ನಾವು ಅಮ್ಮನ ತಗೊಂಡು ಮಾತಾಡ್ಬಿಟ್ಟು ಏನೋ ಒಂದು ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ಕೇಳ್ಕೊತೀವಿ ಸಾ ಅದಕ್ಕೆ ಅವಕಾಶ ಮಾಡ್ಕೊಡಿ ಸಾ ಆಯ್ತಿಲ್ಲ ಸರ್ ನಮ್ಗೆ ಆಯ್ತಿಲ್ಲ ಈ ಜೈಲಾಗಿರಕ್ಕೆ ದೇವ್ರಣೆ ಕೇಳ್ತೀನಿ ಸಾ ಆಯ್ತಿಲ್ಲ ನೀವೇ ಹೆಂಗನ ಮಾಡಿ ನಮಗೆ ಸಹಾಯ ಮಾಡಬೇಕು ಸಾ ಆ ಅಜ್ಜಿನ ಕರ್ಸಿ ಸಾ ಹೋಗ್ಲಿ ನಾವೇ ಕಾಲು ಬಿದ್ಬಿಡ್ತೀವಿ ಯಪ್ಪ ಸರಿ ಏನೋ ಹೆಣ್ಮಕ್ಳು ಅಂತ ಸಹಾಯ ಮಾಡೋಕ್ಕೆ ನಿಂತಿದ್ದೀನಿ ಸರಿ ಆ ಅಜ್ಜಿ ಹತ್ರ ಮಾತಾಡ್ತೀನಿ ಏನಾರ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಹೇಳಿದ್ರೆ ಆವಾಗ ನೋಡೋಣ ಸರಿನಾ ಮಾತಾಡ್ತೀನಿ ಬಿಡಿ ಫೋನ್ ಮಾಡಿ ಹಾಂ ಸಾ ಇದೊಂದು ಸಹಾಯ ಮಾಡ್ಕೊಡಿ ಸರ್ ಸಾಕು ಇನ್ನೇನು ಬೇಡ ಹಾಂ ಸಾ ಇದೊಂದೇ ಒಂದು ಹೆಜ್ಜಿನೇ ಕರ್ಸಿ ಸಾ ಆ ಹೆಜ್ಜಿನೇ ಬಂದ್ಬಿಟ್ರೆ ಸಾಕು ಸಾ ಆ ಹೆಜ್ಜಿ ಒಂದು ಬಂದ್ಬಿಟ್ರೆ ಕಂಪ್ಲೇಂಟ್ ವಾಪಸ್ ತಗೊಬಿಟ್ರೆ ಸಾಕು ಸಾ ಇನ್ನೇನು ಬೇಡ ಸಾ ನನಗೆ ಸರಿ ಬಿಡಿ ನಾನು ಮಾತಾಡ್ತೀನಿ
ಅಮ್ಮ ಎಂಥ ಪರಿಸ್ಥಿತಿಗೆ ಬಂದ್ಬಿಡ್ವಿ ಕಣಮ್ಮ ನಾವಂತೂನುವೆ. ಈಗ ಬೇಜಾರಾಯ್ತೈತೆ ಕಣಮ್ಮ ನಂಗಂತೂನುವೆ. ಏನು ಮಾಡೋದು? ಈ ಮ್ಯಾನೇಜರ್ನ ನಂಬ್ಬಿಟ್ಟು ತಪ್ಪು ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಈ ಮ್ಯಾನೇಜರ್ ನೋಡ್ದ ಎಂಥ ಬಡ್ಡಿ ನನ್ನ ಮಗ ಇರಬೇಡ, ಬಂದು ಬಿಡಿಸ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಯಾವ ಮಟ್ಟಿಗೆ ಆಟ ಆಡಿಸ್ತಾವನಿ ಅಂತ ಹೇಳಿ ಡಬ್ಬ ನನ್ನ ಮಗ ಲೋಪರ್ ನನ್ನ ಮಗ ನಾಯಿ ನನ್ನ ಮಗ ನನಗೆ ಟೇಮ್ ಇಲ್ಲ ಅಂತ ಹೇಳ್ತಾನ. ಇಲ್ಲಿ ಜೈಲಾಗ ಕೊಳಿತಿದ್ದೀವಿ, ಇನ್ನೂ ಒಂದು 2 ದಿನ ಅಲ್ಲೇ ಇರಲಿ ಅಂತ ಬೊಗಳ್ತಾನ ಲೋಪರ್ ನನ್ನ ಮಗ ಅವನು. ನೋಡು ಯಾಕೋ ನನಗೊಂಥರ ಆಯ್ತೈತೆ. ಹಾಂ ಇಂಥ ನನ್ನ ಮಗಂತಾಗ ಹೆಂಗಪ್ಪ ಇರೋದು ಅಂತ ಅನ್ನಿಸ್ತೈತೆ ನನಗಂತೂ. ಆದ್ರೂ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಬೇರೆ ದಾರಿ ಇಲ್ಲ. ಆ ಮ್ಯಾನೇಜರ್ ನೀನೇ ನಂಬ್ಕೊಂಡು ಬಂದಿದ್ದೀವಲ್ಲ, ಆ ಮ್ಯಾನೇಜರ್ ನೀನು ನಮ್ಮನ್ನ ನೋಡ್ಕೋಬೇಕು ಅಷ್ಟೇ. ನೀನು ಇವಾಗ ಏನು ಮಾಡೋದು ಏನು ಬಿಡೋದು ಒಂದು ಅರ್ಥ ಆಯ್ತಿಲ್ಲ ನನಗಂತೂ. ಬರೋದು ಬಂದ್ಬಿಟ್ಟಿದ್ದೀವಿ ಈಚೆ ಕಡೆ ತಗ್ಲಾಕೊಬಿಟ್ಟಿದ್ದೀವಲ್ಲ, ಹಂಗೋ ಹಿಂಗೋ ಹೆಂಗೋ ಮಾಡಿ ಬಿಡಿಸ್ಕೋಬೇಕು. ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ಇಲ್ಲ, ಬಿಡಿಸ್ಕೋಬೇಕು. ಆದ್ರೂ ಆ ಮ್ಯಾನೇಜರ್ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಕಣಮ್ಮ, ಅನ್ಕೊಂಡೇನೇ ಇರಲಿಲ್ಲ ನಾನಂತೂ. ಶಾನೆ ತಪ್ಪು ಕೆಲಸ ಮಾಡ್ಬಿಟ್ವಿ ಅನಿಸೋದು ನನ್ಕಿಂತ. ಆದ್ರೂ ಏನಿಲ್ಲ, ಬೇರೆ ಏನೋ ಕೆಲಸದಾಗೆ ಶಾನೆ ಬ್ಯುಸಿಯಾಗೋಗಿ ಬ್ಯುಸಿಯಾಗಿರ್ಬೇಕು ಅಂತ ಅನ್ನಿಸ್ತದೆ ತಗ. ಇಲ್ಲ 1 ಲಕ್ಷ ರೂಪಾಯಿ ಕೆಲಸ ಸಿಕ್ಕೈತಲ್ಲ, 1 ಲಕ್ಷ ರೂಪಾಯಿ ಕೆಲಸಕ್ಕೆ ಏನಾರ ಹೋಯ್ತವ್ರೇನೋ, ರಜಾ ಕೊಡ್ತಿಲ್ವೇನೋ, ಅದಕ್ಕೆ ಇಲ್ಲಿಗೆ ಬಂದು ಬಿಡಿಸ್ಕೊಂಡು ಕಾಯ್ತಿಲ್ವೇನೋ ಅಲ್ವೇನಮ್ಮ. ಆಮೇಕಿಂದ ಬಂದು ಬಿಡಿಸ್ಕೊಂಡು ಹೋಗನಿ, 1 ಲಕ್ಷ ರೂಪಾಯಿ ಕೆಲಸ ಮುಖ್ಯ ಅಂತ ಹೇಳ್ಬಿಟ್ಟು ಏನಾರ ಹೋಯ್ತಾವನೋ ಏನೋ ಯಾರು ನಂಬೋದು ಯಾರನ್ನ ಬಿಡೋದು ಗೊತ್ತಾಯ್ತಿಲ್ಲ. ಇಲ್ಲಿ ನೋಡಿ, ಆ ಅಜ್ಜಿ ನಾಳೆ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಹೇಳೈತೆ. ಬಂದಾಗ ನೀವೇ ಏನಾದರೂ ಒಂದು ಮಾತಾಡಿ. ಹಾ ಬರ್ತಾರಂತ ಮತ್ತೆ ಸ್ಟೇಷನ್ ತಕ್ಕೆ? ಹಾ, ಆ ಅಜ್ಜಿಯವರ ಇವರು ಫೋನ್ ಮಾಡಿದ್ದೆ, ಅಜ್ಜಿನೇ ಮಾತಾಡ್ದು ಸರಿ ನಾಳೆ ಬರ್ತೀನಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ನಾಳೆ ಬರ್ತಾರಂತೆ. ಅದೇನು ಮಾತಾಡ್ತಾರೋ ನೀವು ಅದೇನು ಮಾತಾಡ್ತೀರೋ ಕೂರ್ಸ್ಕೊಂಡು ಸಂಧಾನ ಮಾಡೋಣ. ಆ ಅಜ್ಜಿನಾರ ಒಪ್ಕೊಂಡು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನೀವು ನಾಳೆನೇ ಮನೆಗೆ ಹೋಗ್ಬೋದು. ಇಲ್ಲ ಅಜ್ಜಿ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂತಂದ್ರೆ ನೀವು ಇಲ್ಲೇ ಇರಬೇಕಾಗ್ತೈತೆ. ಅದೆಲ್ಲನೂ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರೆಲ್ಲ ಒಪ್ಪಿಗೆ ಇಬ್ರು ಕೂತ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೇಸ್ ವಾಪಸ್ ತಗೊಳ್ಳೋ ಥರ ಮಾತಾಡೋಣ. ಸರಿ ಸಾ, ಆ ಅಜ್ಜಿ ಒಂದು ಬಂದ್ಬಿಟ್ಟು ಇದು ಮಾಡ್ಬಿಟ್ರೆ ಸಾಕು ಸಾ. ಕಾಲ್ಗೋ ಕೈಗೋ ಬಿದ್ದುಬಿಟ್ಟಾದ್ರೂ ಒಪ್ಪಿಸ್ಬಿಡ್ತೀವಿ ಸರ್ ನಾವು. ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇರೋಕ್ಕಾಗಕ್ಕಿಲ್ಲ ಸರ್ ನಮಗೆ. ಇಲ್ಲಿ ಇರೋಕ್ಕಿನ್ನೂ ಆ ಅಜ್ಜಿ ಕಾಲಿಗೆ ಬಿದ್ದುಬಿಟ್ಟು ತೆಪ್ಪಾಯ್ತು ಅಂತ ಕೇಳ್ಬಿಟ್ಟು ಕೇಸ್ ವಾಪಸ್ ತಗ ಅಂತ ಕೇಳೋದೇ ಎಷ್ಟೋ ವಾಸಿ ಸಾ. ಆಯ್ತು ಸಾ, ಕಾರ್ಸಿ ಸಾ, ಮಾತಾಡ್ಬಿಡ್ತೀವಿ. ಸರಿ ಬಿಡಿ, ಸಂಧಾನ ಮಾಡ್ಸೋಣ. ಅಮ್ಮ ಈ ಸಲ ನಾನು ಅಜ್ಜಿ ಬಂದಾಗ ಅದು ಇದು ಕ್ಯಾರೆ ಈ ಕೆತ್ತಾರೆ ಅಂತ ಮಾತಾಡ್ತಿದ್ದಂಗೆ ಮರುವಾ ದಿನ ಮಾತಾಡೋಣ. ಆ ಮುದುಕಿ ಮೊದಲೇ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಎಗರಾಡ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟು ಸುಮ್ಮನೆ ಹೊಂಟೋಗ್ಬಿಡ್ತಾಳೆ. ಸುಮ್ಮನೆ ಚೆನ್ನಾಗಿರಲ್ಲ ಕಣಮ್ಮ. ಅದಕ್ಕೆ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಸಿ ಮ್ಯಾನೇಜ್ ಮಾಡ್ಬಿಟ್ಟು ಅಜ್ಜಿ ಕೈ ಕಾಲು ಹಿಡಿದ್ಬಿಟ್ಟು ಇಲ್ಲಿಂದ ಫಸ್ಟ್ ಹೋಗೋದು ನೋಡ್ಕೊಳ್ಳೋಣ. ನೋಡ್ತಿದ್ದೀವಲ್ಲ ಸೊಳ್ಳೆ ಕಾಟ ಸುಳಿ ಆಯ್ತದೆ. ನೆಲದ ಮೇಲೆ ಮನಿಕೋಬೇಕು, ತಿನ್ನ ಕೂಳಿಲ್ಲ ನೀರಿಲ್ಲ. ಇಲ್ಲಿ ಇರೋಕ್ಕಾಯ್ತದ ನಮ್ಮ ಕೈಲಿ? ನೀನೇ ಯೋಚನೆ ಮಾಡು. ಎತ್ತೋಗೋನು ಅವ್ನು ಮ್ಯಾನೇಜರು, ಅವ್ನ ಕತೆ ಕಟ್ಕ, ಅವನು ಹುಡ್ಕೋಕ್ಕಾಗಕ್ಕಿಲ್ಲ ಇವಾಗ ನಾವು ಇಲ್ಲೇ ಇದ್ರೆ. ಅದಕ್ಕೆ ಹೇಳಿದ್ದು ಆ ಅಜ್ಜಿ ತಾಗ ಏನು ಜ್ವರ ಮಾತಾಡೋದು ಬೇಡ. ಆ ಅಜ್ಜಿ ಏನು ಹೇಳಿದ್ರು ಎಲ್ಲದಕ್ಕೂ ಆಯ್ತು ಅಂತ ಹೇಳ್ಬಿಟ್ಟು ಹೆಂಗೋ ಆ ಅಜ್ಜಿದ ಕೈಯೋ ಕಾಲ ಹಿಡ್ಕೊಂಡು ಇದೊಂದು ಕ್ಲಿಯರ್ ಮಾಡ್ಕೊಬಿಡೋಣ. ಸರಿ ಆಯಿತು ಮಗಳೇ. ನನಗೂ ಭಯ ಶುರುವಾಗೋಗ್ಬಿಟ್ಟೈತೆ. ಹಿಂಗೆ ಆಗ್ಬಿಟ್ರೆ ಕಷ್ಟ ಆಯ್ತದೆ ತಕ. ಈ ಮೈಲಿ ಇರೋಕ್ಕಾಗಕ್ಕಿಲ್ಲ ಕಣವ. ನಾನು ತೆಪ್ಪಾಯ್ತು ಅಂತ ಕೇಳ್ಕೊಬಿಟ್ಟು ಈಚೆ ಕಡೆಗೆ ಹೋಗ್ಬಿಡೋಣ ಸುಮ್ಕಿರು. ಈ ಕೆಲಸನ ಮೊದಲೇ ಮಾಡಿದ್ದಿದ್ರೆ ಹೆಂಗೋ ಇಷ್ಟೊತ್ತಾಗಿ ಈಚೆ ಕಡೆ ಇಟ್ಟಿದ್ವಿ ಅನ್ನಿಸ್ತದೆ. ಮ್ಯಾನೇಜರ್ನ ನಂಬ್ಕೊಂಡು ಒಳ್ಳೆ ಕತೆ ಆಯ್ತು ನಮ್ದಂತೂ. ಏನಾಗೈತೋ ಏನು ಕತೆನೋ. ಬಂದು ಬಿಡಿಸ್ಕೊಂಡು ಹೋಗಿದ್ರೆ ಏನು ಸೌತಿ ಹೋಗ್ಬಿಟ್ರನ್ನ. ಬಂದು ಅರ್ಧ ಗಂಟೆ ಬಿಡಿಸ್ಕೊಂಡು ಹಂಗೆ ಹೋಗ್ಬೋದಿತ್ತಮ್ಮ. ಅಯ್ಯೋ ಬಿಡಮ್ಮ, ಅವ್ರವ್ರ ಮೈಂಡಾಗಿ ಏನೇನಾಯ್ತು ನೋಡ ನೀರು.